ಹಲೋ ಸ್ಟೂಡೆಂಟ್, ಈ ವಿಡಿಯೋದಲ್ಲಿ ನಾವು ನಿಮ್ಮ ಬಿಕಾಮ್ 5th ಸೆಮಿಸ್ಟರ್ ಫಾರಿನ್ ಎಕ್ಸ್ಚೇಂಜ್ ಸಬ್ಜೆಕ್ಟ್ ನಲ್ಲಿ ಬರುವಂತಹ 10 ಅಂಕದ ಮೊದಲನೇ ಪ್ರಶ್ನೆನ ಡಿಸ್ಕಷನ್ ಮಾಡ್ತಾ ಇದೀವಿ. ಸೊ ಟೋಟಲ್ ಕ್ವಶನ್ ಪೇಪರ್ ನಲ್ಲಿ 44 ಮಾರ್ಕ್ಸ್ ಗೆ ಪ್ರಾಬ್ಲಮ್ಸ್ ಇರುತ್ತೆ. ಸೊ 10 ಮಾರ್ಕ್ಸ್ ನ ಇದು ಒಂದೇ ಮೆಥಡ್, 3 ಪ್ರಶ್ನೆಗಳು 10 ಅಂಕಕ್ಕೆ ಬರುತ್ತೆ ಇನ್ಕ್ಲೂಡಿಂಗ್ ಕೇಸ್ ಸ್ಟಡಿ. ಸೊ ಇದು ಮೊದಲನೇ ಪ್ರಶ್ನೆ. ಮಿಸ್ಟರ್ ಗಣೇಶ್ ಹ್ಯಾಸ್ ಟು ರಿಸೀವ್ $1 lakh after 6 months. Spot rate is 84. He expects rupees to appreciate and exchange rate may come to rupees 80. He enters into a put option at strike price of rupees 82 and premium of rupees 1 per dollar. Find out option price if the market price after 6 months rupees 80 or 82 or 84. Explain your decision in the money, at the money, out the money. ಸೊ ಈ ರೀತಿ ಪ್ರಶ್ನೆ ಕೊಟ್ಟಿರ್ತಾರೆ. ಇದಕ್ಕೆ 4 ಚಾರ್ಟ್ ನ ಪ್ರಿಪೇರ್ ಮಾಡ್ತೀವಿ. ಆನ್ಸರ್ ನಲ್ಲಿ 4 ಅಕೌಂಟ್ಸ್ ನ ಪ್ರಿಪೇರ್ ಮಾಡ್ತೀವಿ ಸಪರೇಟ್ಲಿ. ಸೊ ಮೊದಲನೇದು ಏನಿರುತ್ತೆ, ಬ್ಯಾಂಕರ್ ಆಪ್ಷನ್. ಸೊ ಅದಕ್ಕೆ ಏನ್ ಬರಿಬೇಕು, ಕ್ಯಾಲ್ಕುಲೇಷನ್ ಆಫ್ ಪ್ರೈಸ್ ಫಾರ್ ಬ್ಯಾಂಕರ್ ಆಪ್ಷನ್. ಇನ್ನು 3 ಚಾರ್ಟ್ ಏನ್ ಪ್ರಿಪೇರ್ ಮಾಡಬೇಕು, ಓಪನ್ ಮಾರ್ಕೆಟ್. ಸೊ ಫಾರ್ ಓಪನ್ ಮಾರ್ಕೆಟ್ ವಿ ವಿಲ್ ಪ್ರಿಪೇರ್ ಚಾರ್ಟ್. ಸೊ ಓಪನ್ ಮಾರ್ಕೆಟ್ ಅಂತ ಹೆಡ್ಡಿಂಗ್ ಹಾಕ್ತೀವಿ. ಕ್ಯಾಲ್ಕುಲೇಷನ್ ಆಫ್ ಪ್ರೈಸ್ ಫಾರ್ ಓಪನ್ ಮಾರ್ಕೆಟ್. ಅಗೇನ್ ಕ್ಯಾಲ್ಕುಲೇಷನ್ ಆಫ್ ಪ್ರೈಸ್ ಫಾರ್ ಓಪನ್ ಮಾರ್ಕೆಟ್. ಅಗೇನ್ calculation of price for open market. Right, 2 columns we will prepare. So particular and rupees column. ನೀವೇನಾದ್ರೂ ರೇಟ್ನು ಆ್ಯಡ್ ಮಾಡ್ತೀನಿ ಅಂದ್ರೆ ಇನ್ನೊಂದು ಕಾಲಮ್ ಹಾಕಿ. ಸೊ ಇದು ಹಾಕೋದ್ರಿಂದ ಸೇಫ್ಟಿ, ಆನ್ಸರ್ ನಿಮಗೆ ಜಾಸ್ತಿ. ಒಂದನೇ ಕಾಲಮ್ ಪರ್ಟಿಕ್ಯುಲರ್, ಸೆಕೆಂಡ್ ಕಾಲಮ್ ರೇಟ್, ಥರ್ಡ್ ಕಾಲಮ್ ರುಪೀಸ್. ಪರ್ಟಿಕ್ಯುಲರ್, ರೇಟ್, ರುಪೀಸ್. ಪರ್ಟಿಕ್ಯುಲರ್, ರೇಟ್, ರುಪೀಸ್. particular rate rupees. ಸೊ ಫಸ್ಟ್ ಒನ್ ಚಾರ್ಟ್ ನಾವು ಎದಕ್ಕೆ ಪ್ರಿಪೇರ್ ಮಾಡ್ತೀವಿ ಅಂದ್ರೆ, ಮೇಲೆ ಪ್ಯಾರಾಗ್ರಾಫ್ ನಲ್ಲಿ ಡೀಟೇಲ್ಸ್ ಕೊಟ್ಟಿರ್ತಾರೆ, ಅವುಗಳನ್ನ ಬಳಸ್ಕೊಂಡು ನಾವು ಇದನ್ನು ಪ್ರಿಪೇರ್ ಮಾಡ್ತೀವಿ. ಸೆಕೆಂಡ್, ಥರ್ಡ್, ಫೋರ್ತ್ ಇವು 3 ಐಟಮ್ ಏನಿದೆ, 3 ಪ್ರೈಸ್ ಕೊಟ್ಟಿರ್ತಾರೆ ಡಿಫ್ರೆಂಟ್. ಸೊ ಈ 3 ಪ್ರೈಸ್ ಮೇಲೆ ನಾವು ಈ 3 ಚಾರ್ಟ್ ನ ಪ್ರಿಪೇರ್ ಮಾಡ್ತೀವಿ. ಸೊ 4ಕ್ಕೂ ಬರೋದು ಒಂದೇ ರೀತಿಯಾದ ಎಂಟ್ರಿ. ಮೊದಲೇದು ಏನ್ ಬರಿತೀವಿ, ಸ್ಟ್ರೈಕ್ ಪ್ರೈಸ್. ಎರಡನೇ ಶಬ್ದ ಏನ್ ಬರಿತೀವಿ, ಪ್ರೀಮಿಯಂ. ಸ್ಟ್ರೈಕ್ ಪ್ರೈಸ್, ಪ್ರೀಮಿಯಂ. ಸ್ಟ್ರೈಕ್ ಪ್ರೈಸ್, ಪ್ರೀಮಿಯಂ. ಸ್ಟ್ರೈಕ್ ಪ್ರೈಸ್, ಪ್ರೀಮಿಯಂ. ಈ ಕೊಟ್ಟ ಕ್ವಶನ್ ನಲ್ಲಿ ಯಾವ ಆಪ್ಷನ್ ಮೇಲೆ ಕ್ವಶನ್ ಇದೆ ನೋಡಬೇಕು. ಪುಟ್ ಆಪ್ಷನ್ ಅಂತ ಇಲ್ಲಿ ಒಂದು ವರ್ಡ್ ಬಂದಿದೆ. 2 ರೀತಿ ಮೆಥಡ್ ಇದೆ. ಪುಟ್ ಆಪ್ಷನ್ ಅಂತ ಕೇಳಿದಾಗ ಪ್ರೀಮಿಯಂ ನ ಮೈನಸ್ ಮಾಡಬೇಕು. ಕಾಲ್ ಆಪ್ಷನ್ ಅಂತ ಬಂದಾಗ ಪ್ರೀಮಿಯಂ ನ ಪ್ಲಸ್ ಮಾಡಬೇಕು. ಒಂದೇನಾದ್ರೂ ಅವ್ರು ಕೊಟ್ಟಿರೋ ಆಪ್ಷನ್ ಒಂದ್ ರೀತಿ, ನೀವು ಬಿಡಿಸ್ತಿರೋ ಪ್ರೀಮಿಯಂ ಒಂದ್ ರೀತಿ ಆದ್ರೆ ಇದಕ್ಕೆ 0 ಮಾರ್ಕ್ಸ್ ಬೀಳುತ್ತೆ. ಕಾಲಮ್ ಹಾಕಿದ್ದಕ್ಕೆ, ಎಂಟ್ರಿ ಬರ್ದಿದ್ದಕ್ಕೆ ಯಾವುದೇ ಮಾರ್ಕ್ಸ್ ಕೊಡೋ ಸಿಸ್ಟಮ್ ಇರೋದಿಲ್ಲ. ಪ್ರೀಮಿಯಂ ಪುಟ್ ಆಪ್ಷನ್ ಇದ್ದಾಗ ಮೈನಸ್, ಕಾಲ್ ಆಪ್ಷನ್ ಇದ್ದಾಗ ಪ್ಲಸ್. ಈಗ ಎಂಟ್ರಿ ಆನ್ಸರ್ ಬಿಡಿಸೋದು. ಕೊಟ್ಟಿರೋ ಪ್ಯಾರಾಗ್ರಾಫ್ ನಲ್ಲಿ ಡಾಲರ್ ಶಬ್ದವನ್ನು ಹುಡುಕ್ಬೇಕು, ಇಲ್ಲ ಡಾಲರ್ ಸಿಂಬಲ್ ಅನ್ನು ಹುಡುಕ್ಬೇಕು. ಎಷ್ಟು ಡಾಲರ್ ಇದೆ, $1 lakh. ಸೊ ಎಲ್ಲ ಸ್ಟ್ರೈಕ್ ಪ್ರೈಸ್ ಮುಂದೆ $1 lakh ನ ಬರ್ಕೋಬೇಕು. $1 lakh. ಡಾಲರ್ ಎಷ್ಟು ಕೊಟ್ಟಿರ್ತಾರೆ ಆ ನಂಬರ್ನ ಬರ್ಕೋಬೇಕು ಸ್ಟ್ರೈಕ್ ಪ್ರೈಸ್ ಮುಂದೆ. ಈಗ ಆ ಮ್ಯಾಲ್ ಪ್ಯಾರಾಗ್ರಾಫ್ ನಲ್ಲಿ ಸ್ಟ್ರೈಕ್ ಪ್ರೈಸ್ ಅನ್ನೋ ಶಬ್ದವನ್ನೇ ಹುಡುಕ್ಬೇಕು. ಸ್ಟ್ರೈಕ್ ಪ್ರೈಸ್
ಎಷ್ಟು ರೂಪಾಯಿ ಇದೆ? 82 rupees ಇದೆ. ರೇಟ್ ಕಾಲಮ್ನಲ್ಲಿ 82 ಫಸ್ಟ್ ಚಾರ್ಟ್ ಅಲ್ಲಿ ಬ್ಯಾಂಕರ್ ಆಪ್ಷನ್ ಅಲ್ಲಿ. ಇನ್ನು 3 ಪ್ರೈಸ್ ಆಲ್ರೆಡಿ ಬಂದಿರುತ್ತೆ ನಿಮ್ಗೆ ಸಪರೇಟ್ ಆಗಿ. ಒಂದು 80 ಇದೆ, ಒಂದ್ರದ್ದು 82 ಇದೆ, ಒಂದ್ರದ್ದು 84 ಇದೆ. 80, 82, 84 ಈ 3 ಚಾರ್ಟ್ಸ್ ಗೆ ಸಂಬಂಧಪಟ್ಟಂಗೆ ಮೇಲಿನ ಪ್ಯಾರಾಗ್ರಾಫ್ ನಲ್ಲಿ ನಿಮಗೆ ಕನ್ಫ್ಯೂಷನ್ ಆಗಲಿ ಅಂತ ಏನ್ ಮಾಡ್ತಾರೆ ಅವರು, ಒಂದು ಸ್ಪಾಟ್ ರೇಟ್ ಅಂತ ಕೊಟ್ಟಿರ್ತಾರೆ, ಒಂದು ಎಕ್ಸ್ಚೇಂಜ್ ರೇಟ್ ಅಂತ ಕೊಟ್ಟಿರ್ತಾರೆ. ಸೊ ಇವೆಲ್ಲ ಕನ್ಫ್ಯೂಷನ್ ಆಗೋದಕ್ಕೆ ಕೊಟ್ಟಿರ್ತಾರೆ. ನಿಮಗೆ ಬೇಕಾಗಿರೋದು ಸ್ಟ್ರೈಕ್ ಪ್ರೈಸ್. ಸ್ಟ್ರೈಕ್ ಪ್ರೈಸ್ ಬಿಟ್ಟು ಡಾಲರ್ ಬಿಟ್ಟು ಕ್ವಶನ್ ಅಲ್ಲಿ ಏನು ಯೂಸ್ ಇಲ್ಲ. ನಿಮಗೆ ಎರಡೇ ನಂಬರ್ಸ್ ಬೇಕಾಗಿರೋದು, ಡಾಲರ್ ಎಷ್ಟಿದೆ, ಸ್ಟ್ರೈಕ್ ಪ್ರೈಸ್ ಎಷ್ಟಿದೆ. ಸೊ ಇದನ್ನ ಬರೆದ ನಂತರ ಕೆಳಗಡೆ ಕೊಟ್ಟಿರುವಂತ ಇವನ್ನ ನಾವು ಪ್ರೈಸ್ ಆಗಿ ತಗೋತೀವಿ ನೆಕ್ಸ್ಟ್ ಚಾರ್ಟ್ಸ್ಗೆ. ಈಗ ಪ್ರೀಮಿಯಂ ಶಬ್ದವನ್ನು ಹುಡುಕ್ಬೇಕು. ಸೊ ಎಷ್ಟು ಪ್ರೀಮಿಯಂ ಇದೆ ಹುಡುಕ್ಬೇಕು. ಪ್ರೀಮಿಯಂ ₹1 ಇದೆ. ಸೊ ಎಲ್ಲದಕ್ಕೂ ಪ್ರೀಮಿಯಂ ರೇಟ್ ₹1 ಬರುತ್ತೆ. ರೇಟ್ ಅಲ್ಲಿ ₹1 ಅಂತ ಬರಿತೀವಿ. ಈಗ ಮಲ್ಟಿಪ್ಲೈ ಮಾಡಿ ನಾವು ಆನ್ಸರ್ ಕಂಡುಹಿಡಿತಾ ಹೋಗ್ತೀವಿ. 1 lakh into 82 ಮಾಡಿದಾಗ 82 lakh rupees ಬರುತ್ತೆ. ಅದೇ $1 lakh $1 ಪ್ರೀಮಿಯಂಗೆ ಇಂಟು ಮಾಡಿದಾಗ 1 lakh rupees ಬರುತ್ತೆ. ನಾವು ಮೈನಸ್ ಮಾಡ್ತಾ ಇದೀವಿ ಈ ಪ್ರಾಬ್ಲಮ್ ನಲ್ಲಿ, ಯಾಕಂದ್ರೆ ಇಲ್ಲಿರೋದು ಆಪ್ಷನ್ ಯಾವುದು, ಪುಟ್ ಆಪ್ಷನ್. ಇದು ಕಾಲ್ ಆಪ್ಷನ್ ಬಂದಿದ್ರೆ ಪ್ಲಸ್ ಮಾಡ್ತಿದ್ವಿ. 82 lakh ನಲ್ಲಿ ನಾನು 1 lakh ನ ಮೈನಸ್ ಮಾಡಿ 81 lakh ಬ್ಯಾಂಕರ್ ಆಪ್ಷನ್ ಕಂಡುಹಿಡಿದಿದ್ದೀನಿ. ಇನ್ನು 3 ಓಪನ್ ಮಾರ್ಕೆಟ್ ಪ್ರೈಸ್ ಕೊಟ್ಟಿರ್ತಾರೆ. ಇದರಲ್ಲಿ 80, 82, 84 ಇದೆ. 1 lakh into 80 ಮಾಡಿದಾಗ 80 lakh rupees. 1 lakh ನ $1 ಪ್ರೀಮಿಯಂಗೆ ಇಂಟು ಮಾಡಿದಾಗ 1 lakh rupees ಮೈನಸ್ ಮಾಡಿದಾಗ 79 lakh rupees. 1 lakh into 82 rupees ಮಾಡಿದಾಗ 82 lakh rupees. 1 lakhಗೆ ₹1 ಪ್ರೀಮಿಯಂ ಇಂಟು ಮಾಡಿದಾಗ 1 lakh rupees ಮೈನಸ್ ಮಾಡಿದಾಗ 81 lakh rupees. 1 lakh into 84 ಮಾಡಿದಾಗ 84 lakh. 1 lakh into 1 ಮಾಡಿದಾಗ 1 lakh ಮೈನಸ್ ಮಾಡಿರೋದ್ರಿಂದ 83 lakh ಆನ್ಸರ್. ಈಗ ನಮ್ದಿರೋದು ಯಾವ ಆಪ್ಷನ್, ಪುಟ್ ಆಪ್ಷನ್. ಸೊ ಪುಟ್ ಆಪ್ಷನ್ ನ ರೂಲ್ಸ್ ಏನು, ನಮ್ದು ಬ್ಯಾಂಕರ್ ಏನ್ ಬಂದಿದೆ ಆನ್ಸರ್ 81 lakh. ಸೊ ಅದನ್ನು ಬಿಟ್ಟು 3 ಆನ್ಸರ್ ಏನ್ ಕಂಡುಹಿಡಿದಿರ್ತೀವಿ, ಇದಕ್ಕಿಂತ ಆನ್ಸರ್ ಕಡಿಮೆ ಬಂದಿದ್ರೆ, ಸೊ ಇದಕ್ಕಿಂತ 81 lakh ಗಿಂತ ಕಡಿಮೆ ಬಂದಿದೆ ಫಸ್ಟ್ ಚಾರ್ಟ್ 79 lakh, ಯಾವಾಗ ₹80 ಪ್ರೈಸ್ ಕೊಟ್ಟಾಗ, ಅಂದ್ರೆ ಎ ಮೆಥಡ್. ಸೊ ಯಾವಾಗ ಪ್ರಶ್ನೆಯಲ್ಲಿ ನೀವು ಬಿಡಿಸಿದ ಆನ್ಸರ್ ನಲ್ಲಿ 1ನೇ ಚಾರ್ಟ್ ಗಿಂತ ಆನ್ಸರ್ ಕಡಿಮೆ ಬಂದಿರುತ್ತೆ, ಸೊ ಅದನ್ನ ನಾವು ಏನಂತ ಬರಿತೀವಿ, ಇನ್ ದ ಮನಿ. ಯಾವುದು ನಾವು ಬಿಡಿಸಿದಕ್ಕಿಂತ ಜಾಸ್ತಿ ಆನ್ಸರ್ ಬಂದಿರುತ್ತೆ ಅದನ್ನ ಔಟ್ ದ ಮನಿ. ಯಾವುದು ನಮ್ದು ಆನ್ಸರ್ಗೆ ಈಕ್ವಲ್ ಬಂದಿರುತ್ತೆ, ಈಕ್ವಲ್ ಆನ್ಸರ್ ಇರುತ್ತೆ, ಅದನ್ನ ಆಟ್ ದ ಮನಿ. ಇದು ಆನ್ಸರ್. ಇದೇನಾದ್ರೂ ಕಾಲ್ ಆಪ್ಷನ್ ಆಗಿದ್ರೆ ಪ್ರೀಮಿಯಂನ ಎಲ್ಲದರಲ್ಲೂ ಪ್ಲಸ್ ಮಾಡಬೇಕು. ಇದು ಫಸ್ಟ್ ಆನ್ಸರ್ ಚೇಂಜಸ್. ಕಾಲ್ ಆಪ್ಷನ್ ಆಗಿದ್ರೆ ಪ್ರೀಮಿಯಂ ಎಲ್ಲವನ್ನ ಪ್ಲಸ್ ಮಾಡಿ ಆನ್ಸರ್ಸ್ ನ ಪ್ಲಸ್ ಮಾಡಿ ಬರ್ದಿರಬೇಕು. ಅಪೋಸಿಟ್ ರೂಲ್ಸ್, ಇದಕ್ಕಿಂತ ಆನ್ಸರ್ ಕಡಿಮೆ ಬಂದಿದ್ದೆ ಔಟ್ ಆಫ್ ಮನಿ, ಇದಕ್ಕಿಂತ ಆನ್ಸರ್ ಹೆಚ್ಚಿಗೆ ಬಂದಿದ್ದೆ ಇನ್ ದ ಮನಿ, ಈಕ್ವಲ್ ಬಂದಿದ್ದು ಎರಡಕ್ಕೂ ಸೇಮ್ ಆಟ್ ದ ಮನಿ. ಕಡಿಮೆ ಆನ್ಸರ್ ಬಂದಿದ್ದು ಇಲ್ಲಿ ಇನ್ ಅಂತ ಬರ್ದಿದ್ನ ಔಟ್ ಅಂತ ಬರಿತೀವಿ. ಹೆಚ್ಚಿಗೆ ಆನ್ಸರ್ ಬಂದಿದ್ದ 81 lakh ಗಿಂತ 83 lakh ಹೆಚ್ಚಿಗೆ ಬಂದಿದ್ನ ಔಟ್ ದ ಮನಿ ಅಂತ ಬರಿತೀವಿ. ಸೇಮ್ ಬಂದಿದ್ನ ಆಟ್ ದ ಮನಿ ಅಂತ ಬರಿತೀವಿ. ಸೊ ಪುಟ್ ಆಪ್ಷನ್ ಇದೇನೋ ಕಾಲ್ ಆಪ್ಷನ್ ಇದೇನೋ ನೋಡ್ಲಾರ್ದನೆ ಈ ಪ್ರಾಬ್ಲಮ್ ನ ಸಾಲ್ವ್ ಮಾಡಬಾರದು. ಅಪೋಸಿಟ್ ರೂಲ್ಸ್ ಇರುತ್ತೆ. ಸೊ ಇದಿಷ್ಟು 10 ಮಾರ್ಕ್ಸ್ಗೆ ಕೇಳುವಂತ ಮೊದಲನೇ ಮೆಥಡ್. ಎರಡನೇ ವಿಡಿಯೋದಲ್ಲಿ ಸೆಕೆಂಡ್ ಮೆಥಡ್ ನೊಂದಿಗೆ ಸಿಗೋಣ. ಧನ್ಯವಾದಗಳು.